ಹೇ ಎವ್ರಿವಾನ್, ತೆಂಗಿನ ಮರ ಪರ್ಚೇಸ್ ಮಾಡಬೇಕಿತ್ತು. ಅದಕ್ಕೆ ದೊಡ್ಡ ಆಲದ ಮರ ಹತ್ರ ದುಷ್ಯಂತ್ ರೋಸ್ ಫಾರ್ಮ್ ಬಂದಿದ್ದೀವಿ. ಈ ನರ್ಸರಿ ಇರೋದು ಆರೋಹಳ್ಳಿಲಿ ರೋಡ್ ಸೈಡ್ನಲ್ಲೇ. ಎಷ್ಟು ತಗೋತಿ ಅಜ್ಜು? ನಾನು ನರ್ಸರಿಗೆ ಬಂದಮೇಲೆ ಯಾವುದಾದ್ರೂ ಒಂದು ಗಿಡ ಇಷ್ಟಪಡ್ದಲ್ಲೇ ಹೋಗೋಕ್ಕಾಗುತ್ತಾ? ರೇಟ್ ಎಲ್ಲ ಏನು ಕಮ್ಮಿ ಇಲ್ಲ. ರೆಡ್ ಎಕ್ಸೋರಾ ಬೇಕಿತ್ತು, ಬಟ್ ಇದು ಬೇಡ. ನನಗೆ ಮಧುಕಾಮ್ನಿ ಮೇಲೆ ಕಣ್ಣಿತ್ತು. ಮಧುಕಾಮ್ನಿ ಗಿಡದಲ್ಲಿ ಬಿಟ್ಟಿರೋವಂಥ ಹೂಗಳ ಗಮ್ಮತ್ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಗಿಡಗಳೇ ಇದ್ದು ರೇಟ್ ಏನು ಕಮ್ಮಿ ಇರಲಿಲ್ಲ. ನರ್ಸರಿ ವಿಸಿಟ್ ಮಾಡಿದ್ಮೇಲೆ ಗಿಡಗಳು ನೋಡೋದೇ ಒಂದು ಸಂಭ್ರಮ. ಹಾಗೆ ಸುತ್ತಾಡ್ತಾ ಎಲ್ಲ ಗಿಡಗಳು ನೋಡ್ತಾ ಇದ್ದೆ. ಜಾಗದಲ್ಲಿ ಇಟ್ಟಿರೋವಂಥ ಆಲ್ಮೋಸ್ಟ್ ಗಿಡಗಳು ನನ್ನ ಹತ್ರನೂ ಇವೆ. ಅವರು ಗಿಡಗಳು ಪರ್ಚೇಸ್ ಮಾಡ್ತಾ ಇದ್ರು, ನಾನು ಹೀಗೆ ರೌಂಡ್ ಆಗ್ತಾ ಇದ್ದೆ. ಹಣ್ಣಿನ ಗಿಡಗಳು ನೋಡ್ದಲ್ಲ, ಸಪೋಟ ಗಿಡ ನೋಡಿದ ತಕ್ಷಣ ದಿಲ್ ಖುಷಿ ಆಗೋಯ್ತು. ಎಷ್ಟು ಸಪೋಟಗಳು ಬಿಟ್ಟಿದೆ ನೋಡಿ. ಗಿಡ ತುಂಬ ಸಪೋಟ ಕಾಯಿ ತುಂಬಿದೆ. ಗಿಡದ ರೇಟ್ ಎಷ್ಟು ಗೊತ್ತಾ? 7,000 ರೂಪಾಯಿ. ಈ ಥರ ಯಾವುದೇ ಗಿಡ ಇರಲಿ ದೊಡ್ಡ ಕಂಟೈನರಲ್ಲಿ ಇದ್ರೆ 7,000 ರೂಪಾಯಿ ರೇಟೇ. ಸ್ವಲ್ಪ ಸಣ್ಣ ಸಣ್ಣ ಗಿಡಗಳಂದರೆ 150, 200 ಆ ಥರ ರೇಟ್. ಈ ಕಡೆ ನೋಡಿ ಸ್ಟಾರ್ ಫ್ರೂಟಿನ ಗಿಡಗಳಿವೆ. ಬನ್ನಿ ಒಂದು ರೌಂಡ್ ಹಾಕೊಂಡ್ಬರೋಣ. ಈ ಥರ ಗಿಡಗಳ ಮಧ್ಯೆ ಓಡಾಡ್ತಾ ಇದ್ರೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಸಪೋಟ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರೊಳಗೆ ಒಂಥರ ಪರ್ಪಲ್ ಪಿಂಕ್ ಥರ ಸಪೋಟ ಕಾಯಿ ಬಿಡುತ್ತೆ. ನಮ್ಮ ಹತ್ರನೂ ಇತ್ತು, ತಿನ್ನೋಕೇನು ಅಂತೆ ಟೇಸ್ಟ್ ಇರಲ್ಲ. ಈಗ ತಾನೇ ಸ್ವೀಟ್ ಲೈಮ್ ಗಿಡನ ಯಾರೋ ಪರ್ಚೇಸ್ ಮಾಡಿದ್ರು. ಇದು ರೇಟ್ 200 ರೂಪೀಸ್, 200 ರೂಪಾಯಿ. ನರ್ಸರಿಲೆಲ್ಲ ಗಿಡ ಮಾರ್ತಾರಲ್ಲ, ಇವ್ರ ಹತ್ರನೇ ಪರ್ಚೇಸ್ ಮಾಡಿ ತಗೊಂಡೋಗೋದು. ಇವರಂತೂ ಗಿಡ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ನಾನಿಲ್ಲಿ ನಿಮಗೋಸ್ಕರ ಒಂದಷ್ಟು ರೆಕಾರ್ಡ್ ಮಾಡ್ತಾ ಇದ್ದೆ. ಕೆಲವೊಬ್ಬರಿಗೆ ದೊಡ್ಡ ಗಿಡನೇ ಬೆಳೆಸ್ಬೇಕಂತ ಆಸೆ ಇರುತ್ತೆ. ಇದ್ರೊಳಗೆ ಆಲ್ರೆಡಿ ಅಷ್ಟೊಂದು ಚೇಪೆಕಾಯಿ ಬಿಟ್ಟಿದೆ. ಕವರ್ನಲ್ಲಿ ಜಾಸ್ತಿ ಮಣ್ಣು ತುಂಬಿಸಿ ಬೆಳೆಸಿರ್ತಾರೆ, ತುಂಬ ಹೈಟ್ ಬೆಳೆದಿರುತ್ತೆ. ಈ ಥರ ಗಿಡಗಳ ರೇಟ್ ಎಲ್ಲ 7,000 ರೂಪಾಯಿ. ದೊಡ್ಡ ಪತ್ರೆ ಗಿಡ ನೋಡಿ ಎಷ್ಟೊಂದು ಬೆಳೆಸಿದ್ದಾರೆ. ನೇರಳೆ ಒಂದು. ಇವರಿಲ್ಲಿ ಪರ್ಚೇಸ್ ಮಾಡಿರೋಂಥ ಗಿಡಗಳು ಬಿಲ್ ಹಾಕ್ಸ್ತಾ ಇದ್ರು. ಹೊರಗಡೆ ನೋಡಿ ನರ್ಸರಿಗೆ ತಗೊಂಡು ಹೋಗೋಕೆ ಒಂದಷ್ಟು ಗಿಡಗಳು ಜೋಡಿಸ್ತಾ ಇದ್ರು. ಈ ನರ್ಸರಿ ಎದುರುಗಡೆನೆ ಕಾರ್ತಿಕ್ ಫಾರ್ಮ್ ಇನ್ ನರ್ಸರಿ ಇತ್ತು. ಅಲ್ಲೊಂದು ರೌಂಡ್ ಹಾಕೊಂಬರೋಣ, ನೋಡೋಣ ಯಾವ ಥರ ಗಿಡ ಮರಗಳು ಇಟ್ಟಿದ್ದಾರೆ ಅಂತ ಹೋದ್ವಿ. ನಿಜ ಹೇಳ್ತಾ ಇದ್ದೀನಿ, ಸಖತ್ತಾಗಿತ್ತು. ಯಾರಿಗೆ ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ, ಎಷ್ಟಾದರೂ ಪರವಾಗಿಲ್ಲ. ನನಗೆ ಈ ಥರ ಗಿಡ ಬೇಕೇ ಬೇಕು ಅಂದರೆ ಅವ್ರಿಗೆ ಒಳ್ಳೆ ಜಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಿಡಗಳಿಗೆ ಶೇಪ್ ಕೊಟ್ಟಿರೋದಿರ್ಬೋದು ಅಥವಾ ದೊಡ್ಡ ದೊಡ್ಡ ಮರಗಳನ್ನ ದೊಡ್ಡ ದೊಡ್ಡ ಕಂಟೈನರ್ನಲ್ಲಿ ಚೀಲದಲ್ಲೆಲ್ಲ ಬೆಳೆಸಿದ್ರು. ಪಾಮ್ ವೆರೈಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮುಂಚೆ ಹೋಗಿದ್ ನರ್ಸರಿ ಪಕ್ಕದಲ್ಲೇ ಇನ್ನೊಂದು ನರ್ಸರಿ ಇತ್ತು. ಅಲ್ಲಿ ಗಿಡಗಳು ಸಖತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ವು. ನಾನು ಏನು ಪರ್ಚೇಸ್ ಮಾಡಲ್ಲ, ಸುಮ್ಮನೆ ನೋಡ್ಕೊಂಡ್ಬರ್ತೀನಿ ಯಾವ ಥರ ಗಿಡಗಳು ಇಟ್ಟಿದ್ದಾರೆ ಅಂತ ಹೋದೆ. ಟೇಬಲ್ ರೋಸ್ ಅಂತೂ ನನಗೆ ಬೇರೆ ಕಡೆ ಎಲ್ಲ ಜಾಸ್ತಿ ವೆರೈಟಿ ಕಾಣಿಸೋದೇ ಇಲ್ಲ. ನಮ್ಮ ಹತ್ರನೇ ಎಷ್ಟೊಂದು ವೆರೈಟಿ ಇರುತ್ತೆ. ಇಲ್ಲಿರುವಂಥ ಆಲ್ಮೋಸ್ಟ್ ಗಿಡಗಳು ನನ್ನ ಹತ್ರ ಇದ್ದು. ಎಲ್ಲ ನರ್ಸರಿ ರೌಂಡ್ ಹಾಕೊಂಡು ಮನೆಗೆ ವಾಪಸ್ ಹೊರಟ್ವಿ. ಒಂದಷ್ಟು ಗಿಡನ ಮುಂದೆ, ಉಳ್ದಿರೋದೆಲ್ಲ ಹಿಂದೆ ಇಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಟ್ಟಿದ್ದಾರೆ. ನಾನಂತೂ ಒಂದೇ ಗಿಡ ಪರ್ಚೇಸ್ ಮಾಡಿದ್ದು, ಮಧುಕಾಮಿನಿ. ಒಂದೊಂದು ತೆಂಗಿನ ಗಿಡ ರೇಟ್ ಎಷ್ಟು ಗೊತ್ತಾ? 400 ರೂಪಾಯಿ ಅಂತ ಹೇಳ್ತಾ ಇದ್ರು. ತುಂಬ ಬಾರ್ಗೇನ್ ಮಾಡಿ ಎಷ್ಟೊಂದು ತೊಗೊಂಡಿದ್ದೀವಿ, ಕಮ್ಮಿ ಮಾಡಿ ಅಂತ 300 ರೂಪಾಯಿ ಮಾಡಿಸಿದ್ದು. ತೆಂಗಿನಕಾಯಿ ಗಿಡ ಟೋಟಲ್ ಆಗಿ 12 ಪರ್ಚೇಸ್ ಮಾಡಿದ್ವಿ. ಇನ್ನು ಉಳ್ದಿರೋದು ಹಣ್ಣಿನ ಗಿಡಗಳು. ಟೋಟಲ್ ಗಿಡ ರೇಟ್ ಎಷ್ಟು ಗೊತ್ತಾ? 4,000 ರೂಪಾಯಿ ಕೊಟ್ವಿ. ಬರೀ ಗಿಡ ನೆಟ್ಟೋದೇ ಒಂದು ಟಾಸ್ಕ್ ಇರಲ್ಲ. ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗೋದು, ಸೆಲೆಕ್ಟ್ ಮಾಡೋದು, ಹುಷಾರಾಗಿ ತಗೊಂಡು ಬಂದು ಮನೇಲಿ ಅದನ್ನು ಜೋಡಿಸೋದು, ಪೋಷಿಸೋದು, ಗಿಡ ಒಣಗದೇ ಇರೋ ಥರ ಕರೆಕ್ಟ್ ಜಾಗ ಸೆಲೆಕ್ಟ್ ಮಾಡೋದನ್ನು ಇಡೋದು, ಜೊತೆಗೆ ಮೇನ್ ಕೆಲಸ ನೋಡ್ಕೊಂಡು ನೀರು ಹಾಕೋದು. ಈ ಗಿಡ ಎಲ್ಲ ನಮ್ಮೂರಲ್ಲಿ ಹಾಕ್ಸೋಣ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.